ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕೊಡಗು ಜಿಲ್ಲೆಯ ನೆಲ್ಲೂರಿಕೆರೆ ಹೋಬಳಿ ವ್ಯಾಪ್ತಿಯಲ್ಲಿ ಭಾರಿ ಮಳೆಗಾಳಿಯಿಂದಾಗಿ ಮನೆಗಳಿಗೆ ಹಾನಿ ಉಂಟಾಗಿದ್ದು ವಿದ್ಯುತ್ ಕಂಬಗಳು ನೆಲಕ್ಕುರುಳಿದೆ. ಕುಶಾಲನಗರ ತಾಲೂಕಿನ ಕೂಡಿಗೆಯ ಅಂಜಲ ವಿದ್ಯಾನಿಕೇತನ ಶಾಲೆಯಲ್ಲಿ ಶಾಲಾ ಆರಂಭಿಸುವುದೆಂದು ವಿದ್ಯಾರ್ಥಿಗಳಿಗೆ ಭವ್ಯ ಸ್ವಾಗತ ಕೋರಲಾಯಿತು. ವಿಜಯನಗರ ಜಿಲ್ಲೆಯ ಕೂಡಿಗೆಯಲ್ಲಿ ಮಾವಿನ ಹಣ್ಣುಗಳ ಕಾರುಬಾರು. ಎತ್ತ ನೋಡಿದರೂ ರಾಸಾಯನಿಕ ಪೌಡರ್ ಅಥವಾ ದ್ರವ ಸಿಂಪಡಣೆಯಿಂದಾಗಿ ಹಣ್ಣಾಗಿರುವ ಮಾವು. ಲಿಲ್ ಟ್ರೆಜರ್ಸ್ ಪ್ರೀ ಸ್ಕೂಲ್, ಇಂದಿನ ಪೋಷಣೆ ನಾಳೆಯ ನಿರ್ಮಾಣ. ನಮ್ಮಲ್ಲಿ 2 ರಿಂದ 3 ವರ್ಷದ ಮಕ್ಕಳಿಗೆ ಪ್ಲೇ ಗ್ರೂಪ್, ನರ್ಸರಿ ವಿಭಾಗಕ್ಕೆ 3 ರಿಂದ 4 ವರ್ಷ, LKG ವಿಭಾಗಕ್ಕೆ 4 ರಿಂದ 5 ವರ್ಷ ಮತ್ತು UKG ವಿಭಾಗದ ಮಕ್ಕಳಿಗೆ 5 ರಿಂದ 6 ವರ್ಷ ಆಗಿರಬೇಕು. ನಮ್ಮಲ್ಲಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಕೂಡ ಲಭ್ಯವಿರುತ್ತದೆ. ಲಿಮಿಟೆಡ್ ಸೀಟ್ಸ್ ಓನ್ಲಿ. ಪ್ಲೀಸ್ ಜಾಯಿನಿಂಗ್ ಯುವರ್ ಚಿಲ್ಡ್ರನ್ಸ್ ಲಿಲ್ ಟ್ರೆಜರ್ಸ್ ಪ್ರೀ ಸ್ಕೂಲ್, ಸಿದ್ದಯ್ಯ ಪುರಾಣಿಕ್ ಲೇಔಟ್, ವಾಟರ್ ಟ್ಯಾಂಕ್ ನಿಯರ್ ಕುಶಾಲನಗರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9535480650. ಕೊಡಗು ಜಿಲ್ಲೆಯ ನಾಪೋಕ್ಲುವಿನ ಪಾಲೂರು ಗ್ರಾಮದಲ್ಲಿ ವೆಂಕಟರಮಣ ಮತ್ತು ದೈವಗಳ ಆರಾಧನೋತ್ಸವ ಅದ್ದೂರಿಯಾಗಿ ನಡೆಯಿತು. ನಾಪೋಕ್ಲು ಸಮೀಪದ ಪಾಲೂರು ಗ್ರಾಮದ ಸುದನ ದೊಡ್ಡ ಮನೆಯಲ್ಲಿ ಶ್ರೀ ವೆಂಕಟರಮಣ ದೇವರ ಹರಿಸೇವೆ ಹಾಗೂ ದೈವಗಳ ಆರಾಧನೋತ್ಸವ ಸಾಂಪ್ರದಾಯಿಕ ಹಾಗೂ ಶ್ರದ್ಧಾಭಕ್ತಿಯಿಂದ ಭಾನುವಾರ ಸಂಪನ್ನಗೊಂಡಿತು. 5 ವರ್ಷಕ್ಕೊಮ್ಮೆ ನಡೆಸಲಾಗುವ ದೇವರ ಸೇವೆ ಹಾಗೂ ಮೂರ್ತಿಗಳ ದೈವ ಕೋಲಗಳ ಅಂಗವಾಗಿ ಶನಿವಾರ ಬೆಳಗ್ಗೆ ಸುದನ ಕುಟುಂಬದ ದೊಡ್ಡ ಮನೆಯಲ್ಲಿ ಕುಲದೇವರಾದ ಶ್ರೀ ವೆಂಕಟರಮಣ ದೇವರ ಹರಿಸೇವೆ ಪೂಜಾ ವಿಧಿವಿಧಾನಗಳು ಜರುಗಿ ಮಹಾಪೂಜೆಯ ಬಳಿಕ ಸೇರಿದ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ಹಾಗೂ ಅನ್ನ ಸಂತರ್ಪಣೆಯನ್ನು ನೆರವೇರಿಸಲಾಯಿತು. ಆನಂತರ ರಾತ್ರಿ ಮೂರ್ತಿ ದೈವ ಕೋಲಗಳು ಜರುಗಿ ಭಾನುವಾರ ಅಂಗರ, ಗುಳಿಗ, ವಿಷ್ಣುಮೂರ್ತಿ ದೈವ ಕೋಲಗಳು ಸಾಂಪ್ರದಾಯಿಕವಾಗಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿದವು. ಈ ಸಂದರ್ಭ ಭಕ್ತಾದಿಗಳು ತಮ್ಮ ತಮ್ಮ ಇಷ್ಟಾರ್ಥ ಹರಕೆ ಕಾಣಿಕೆಗಳನ್ನು ಒಪ್ಪಿಸಿ ದೈವಗಳ ಆಶೀರ್ವಾದ ಹಾಗೂ ಅಭಯದ ನುಡಿ ಪ್ರಸಾದ ಸ್ವೀಕರಿಸಿ ಪುನೀತ ಭಾವ ಹೊಂದಿದರು. ಬಳಿಕ ದೈವಗಳ ಭಾರತಿ ಸೇವೆಗಳು ಜರುಗಿದವು. ಆನಂತರ ಸೇರಿದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನೆರವೇರಿತು. ಈ ಸಂದರ್ಭ ಸುದನ ಕುಟುಂಬ ಹಿರಿಯರಾದ ಪಳಂಗಪ್ಪ, ಪಂಡಿನ ಅಧ್ಯಕ್ಷ ಮೋಹನ್, ಕಾರ್ಯದರ್ಶಿ ಗೋಪಾಲ, ನಿರ್ದೇಶಕರು ಸೇರಿದಂತೆ ಬಂಧು ಮಿತ್ರರು ಹಾಗೂ ಭಕ್ತಾದಿಗಳು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದರು. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಡ ಸದಾನಂದ, ನಾಪೋಕ್ಲು. ವಿಜಯನಗರ ಜಿಲ್ಲೆಯ ಕೂಡ್ಲಿಗೆಯಲ್ಲಿ ಮಾವಿನ ಹಣ್ಣುಗಳ ಕಾರುಬಾರು. ಎತ್ತ ನೋಡಿದರೂ ರಾಸಾಯನಿಕ ಪೌಡರ್ ಅಥವಾ ದ್ರವ ಸಿಂಪರಣೆಯಿಂದಾಗಿ ಹಣ್ಣಾಗಿರುವ ಮಾವು. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಹಣ್ಣುಗಳ ರಾಜ ಮಾವಿನ ಹಣ್ಣು. ನೈಸರ್ಗಿಕವಾಗಿ ಮರದಲ್ಲಿಯೇ ಪುರ ಮಾಗಿದ ಮಾವಿನ ಹಣ್ಣು ಸವಿಯಲು ಬಲು ಮಧುರ ಹಾಗೂ ರುಚಿಕರವಾಗಿರುತ್ತದೆ. ಆದರೆ ಮಾರುಕಟ್ಟೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯವಿರುವುದಿಲ್ಲ. ಈಗೆಲ್ಲ ಮಾರುಕಟ್ಟೆಯಲ್ಲಿ ರಾಸಾಯನಿಕ ಪೌಡರ್ ಅಥವಾ ದ್ರವ ಸಿಂಪರಣೆಯಿಂದಾಗಿ ಹಣ್ಣಾಗಿರುವ ಮಾವು ಲಭ್ಯವಿದೆ. ರೈತಾಪಿ ವರ್ಗದ ಮಾವು ಸಗಟು ವ್ಯಾಪಾರವಾದರೂ ತಾವೇ ತೋಟಕ್ಕೆ ತೆರಳಿ ಮಾವು ತಂದು ಮಂಡಿಗೆ ಹಾಕಿ ಹಣ್ಣು ಮಾಡುತ್ತಾರೆ. ಅದಕ್ಕೆ ಯಾವುದೇ ರಾಸಾಯನಿಕ ಪೌಡರ್ ಅಥವಾ ದ್ರವ ಸಿಂಪರಣೆ ಮಾಡುವುದಿಲ್ಲ. ಬದಲಿಗೆ ಭತ್ತದ ಹುಲ್ಲು, ಬಾದೆ ಹುಲ್ಲು ಹೊದಿಸಿ ಕಾವು ವಾತಾವರಣ ನಿರ್ಮಿಸಿ ಮಾವನ್ನು ಸಹಜವಾಗಿ ನೈಸರ್ಗಿಕವಾಗಿ ಹಣ್ಣಾಗುವಂತೆ ಹಣ್ಣು ಮಾಡಲಾಗುತ್ತದೆ ಎಂದರು. ಕಾರ್ಯಕ್ರಮಗಳಿಗೆ ಅತಿ ದೊಡ್ಡ ಉತ್ಸವ, ಆಚರಣೆ ಕಾರ್ಯಕ್ರಮಗಳಿಗೆ ಮಾವಿನ ಹಣ್ಣು ಅಗತ್ಯವಿದ್ದಲ್ಲಿ ತಮ್ಮನ್ನು ದೂರವಾಣಿ ಮೂಲಕ 9183333145 ಸಂಪರ್ಕಿಸಿ ಕಾಯ್ದಿರಿಸಬಹುದಾಗಿದೆ. ಬೀದಿ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಓಬಳಪ್ಪ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಹಬ್ಬ ಹರಿದಿನಗಳು, ಆಚರಣೆಗಳು, ವಿಶೇಷ ಕಾರ್ಯಕ್ರಮ, ಉತ್ಸವಗಳಲ್ಲಿ ಬೀದಿ ಬದಿ ವ್ಯಾಪಾರಸ್ಥರಲ್ಲಿ ವ್ಯಾಪಾರ ಮಾಡಬೇಕೆಂದು ಓಬಳಪ್ಪ ಸಾರ್ವಜನಿಕರಲ್ಲಿ, ನಾಗರಿಕರಲ್ಲಿ ಮನವಿ ಮಾಡಿದ್ದಾರೆ. ಈ ಸಂದರ್ಭ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಜಿಲ್ಲಾಧ್ಯಕ್ಷ ಭಾಷಾ, ಗೌರಮ್ಮ ಮಹಾಂತೇಶ್ ಶಿಂದೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮಾವಿನ ತೋಪುಗಳನ್ನು ಹಿಡಿತಾ ಇದ್ದೀವಿ. ತೋಪುಗಳನ್ನು ಹಿಡಿದು ತೋಟದ ಕಾಯಿ ಹರ್ಕೊಂಬಂದು ಎಲ್ಲ ವೆರೈಟೀಸ್ ಮಾವಿನ ಹಣ್ಣು ಮಂಡಿಗೆ ಹಾಕ್ತೀವಿ. ಮಂಡಿಗೆ ಹಾಕಿ ತಾಸು ಹೋದಾಗ 8 ದಿವಸ ಇಟ್ಕೊಂಡು ಔಟು ಪ್ಲೇಸು ಈಗ ಮಂಡಿ ಹಾಕೋದ್ರಿಂದ ಏನು ಉಪಯೋಗ? ಹೆಚ್ಚಿನ ಮಟ್ಟ ಸ್ವೀಟು, ಆರೋಗ್ಯಕ್ಕೆ ಒಳ್ಳೆಯದು, ಡ್ಯಾಮೇಜ್ ಬರಲ್ಲ.
ಸ್ಪ್ರೇ ಮಾಡಿತ್ತಂದ್ರೆ ಡ್ಯಾಮೇಜ್ ಬರ್ತಂತ ಆರೋಗ್ಯಕ್ಕೆ ಒಳ್ಳೇದಲ್ಲ ಅದು. ಹಾಂ ಹಾಂ ಹಾಂ. ಅಷ್ಟೇ ಗ್ಯಾರಂಟಿ. ನೀವು ಮಂಡಿ ಹಾಕ್ತೀರಿ ನೀವು? ಹೌದು, ಮಂಡಿ ಹಾಕ್ತೀವಿ. ಅಷ್ಟೇ ಗ್ಯಾರಂಟಿ ಮೇಲೆ ಹಣ್ಣು ಕೊಡ್ತೀವಿ. ಹಾಂ ಹಾಂ. ಅದರಲ್ಲಿ ಅನುಮಾನನೇ ಇಲ್ಲ. ತೋಪುಗಳು ಮಾಡ್ತೀವಿ, ತೋಪುಗಳು ಮಾಡ್ತೀವಿ. ಕನಿಷ್ಠ ಅಂದ್ರೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ತೋಟಗಳು ಹಿಡಿತೀವಿ ನಾವು. ತೋಪು ಇಳ್ಕಂದೆ ಕಾಯಿ ಹರ್ಕೊಂಬಂದೆ ಮಂಡಿಗೆ ಹಾಕಿ ಸೇಲ್ ಮಾಡೋದು. ಎಷ್ಟು ವರ್ಷದಿಂದ ಮಾಡ್ತಾರೆ ವ್ಯಾಪಾರ ನೀವು? ಸರ್ ಅಂದಾಜು ಒಂದು 30 ವರ್ಷ. 30 ವರ್ಷದಿಂದ ಹಣ್ಣು ಮಾಡ್ತೀವಿ? 30 ವರ್ಷದಿಂದ ಹಣ್ಣು. ನಿಮ್ಮಲ್ಲಿ ಯಾವ ಜಾತಿ ಹಣ್ಣು ಸಿಗ್ತದೆ ಸರ್? ಬೇವಿನಿಷ, ಮಲಗೋಬ, ಸಿಂಧೂರ, ಬಾದಾಮಿ, ರಸಗುರಿ, ತೋತಾಪುರಿ, ಇಷ್ಟು ವೆರೈಟೀಸ್ ನಮ್ಮ ಹತ್ರ ಸಿಗ್ತಾವೆ. ಯಾವ ತಿಂಗಳಿಂದ ಯಾವ ತಿಂಗಳು ಸರ್? 2ನೇ ತಿಂಗಳಾಗ್ಲಿಂದ 5ನೇ ತಿಂಗಳ ತನಕ ಹಣ್ಣು ಮಾಡ್ತೀವಿ. 5-6 ತನಕ ಮಾಡ್ತೀವಿ. 6ನೇ ತಿಂಗಳವರೆಗೆ ಸಿಗ್ತದೆ. ಜೂನ್ ತಿಂಗಳವರೆಗೆ ಇರ್ತದೆ. ಜೂನ್ವರೆಗೆ ನಮ್ಮ ಹತ್ರ ಇರ್ತಾವೆ ಹಣ್ಣು ಇರ್ತಾವಲ್ಲ? ಹೌದು. ಆಮೇಲೆ ನಿಮಗೇನು ಉಪ್ಪಿನಕಾಯಿ ಆ ಥರ ಕಾಯಿ ಸಿಗ್ತಾವ? ಕಾಯಿ ಸಿಗ್ತಾವೆ ಸರ್. ಹಾಂ, ಕಾಯಿ ಸಿಗ್ತಾವೆ. ಉಪ್ಪಿನಕಾಯಿ ಕಾಯಿ ಕೂಡ ಸಿಗ್ತಾವ. ಹೌದು ಸರ್. ಈಗ ಪೌಡ್ರ್ ಹಾಕಿ ಕೆಮಿಕಲ್ ಹಾಕಿ ಹಣ್ಣು ಮಾಡಿದ್ರೆ ಏನಾಗತ್ತೆ? ಆರೋಗ್ಯಕ್ಕೆ ತೊಂದರೆ. ಆರೋಗ್ಯಕ್ಕೆ ತೊಂದರೆ. ಹೌದು. ಕೆಮಿಕಲ್ ಹಾಕಿ ಪೌಡ್ರ್ ಹಾಕಿ ಹಣ್ಣು ಮಾಡಿದ್ರೆ ತೊಂದರೆ ಆಗತ್ತೆ. 3 ದಿವಸ 4 ದಿವಸದಲ್ಲಿ ಹಣ್ಣು ಆಗ್ತದೆ ಅದು. ಹಾಂ, ಆದರೆ ಅದರಿಂದ ಏನು ಉಪಯೋಗ ಇರಲ್ಲ. ಏನು ಉಪಯೋಗ ಇಲ್ಲ. ನಾವು 10 ಡೇಸ್ ಬೇಕು ಮಂಡಿಗೆ. ಕಾಯಿ ಹರ್ಕೊಂಬಂದು ಮಂಡಿಯಲ್ಲಿ 10 ಡೇಸ್ ಆಗಿದ್ದಲ್ಲೇ ಸೇಲು. ಹಾಂ ಹಾಂ. ಇದು ಒಳ್ಳೆ ಪೋಷಕಾಂಶ ಇರ್ತದೆ. ತೊಂದರೆ ಯಾವಾಗ? ನ್ಯೂಸ್ ಸಂಗಮಕ್ಕಾಗಿ ಒಂದೇ ಮಾತ್ರ ವಿಜಯ್ ವೃಷ್ಪೇಂದ್ರ ಕೂಡ್ಲಿಗಿ. ಕೊಡಗು ಜಿಲ್ಲೆಯ ನೆಲ್ಲುದಿಕೇರಿ ಹೋಬಳಿಯ ವ್ಯಾಪ್ತಿಯಲ್ಲಿ ಭಾರಿ ಮಳೆ ಗಾಳಿಯಿಂದ ಮನೆಗಳಿಗೆ ಹಾನಿ, ವಿದ್ಯುತ್ ಕಂಬಗಳು ನೆಲಸಮ. ನೆಲ್ಲಿದುಕೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಂಬಾರಗುಂಡಿ ಗ್ರಾಮದ 3ನೇ ವಾರ್ಡ್ನ ಗ್ರಾಮ ಪಂಚಾಯಿತಿ ಸದಸ್ಯ ಮುಸ್ತಫಾ ಅವರ ವಾಸದ ಮನೆಯ ಮೇಲೆ ಭಾರೀ ಗಾತ್ರದ ಹಲಸಿನ ಮರ ಮುರಿದು ಬಿದ್ದ ಪರಿಣಾಮ ಮನೆಯ ಮೇಲ್ಚಾವಣಿಗೆ ಹಾನಿಯಾಗಿದೆ. ಇದೇ ವೇಳೆ ಗ್ರಾಮದ ನಿವಾಸಿಗಳಾದ ಈಶ್ವರ್ ನಾಯಕ್ ಹಾಗೂ ಶಂಶುದ್ದೀನ್, ಪ್ರಕಾಶ್, ಅನಿಲ್ ಅವರ ಮನೆಗಳ ಮೇಲೂ ಮರಗಳು ಉರುಳಿ ಬಿದ್ದಿದ್ದು ಆಸ್ತಿ ನಷ್ಟ ಉಂಟಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಎಂದು ತಿಳಿದು ಬಂದಿದೆ. ಭಾರೀ ಗಾಳಿಯ ತೀವ್ರತೆಗೆ ಸಿದ್ದಾಪುರ, ಮಾಲ್ದಾರೆ ಹಾಗೂ ನೆಲ್ಲಿದುಕೇರಿ ಗ್ರಾಮಗಳ ವಿವಿಧ ಭಾಗಗಳಲ್ಲಿ ಹಲವಾರು ವಿದ್ಯುತ್ ಕಂಬಗಳು ಮುರಿದು ಬಿದ್ದಿವೆ. ಇದರಿಂದ ಹಲವು ಪ್ರದೇಶಗಳಲ್ಲಿ ವಿದ್ಯುತ್ ಸರಬರಾಜು ಸ್ಥಗಿತಗೊಂಡಿದ್ದು ಗ್ರಾಮಸ್ಥರು ತೊಂದರೆ ಅನುಭವಿಸುವಂತಾಗಿದೆ. ಮಳೆ ಮತ್ತು ಗಾಳಿಯಿಂದ ರಸ್ತೆಗಳ ಮೇಲೂ ಮರದ ಕೊಂಬೆಗಳು ಹಾಗೂ ಇತರ ಅವಶೇಷಗಳು ಬಿದ್ದಿರುವುದರಿಂದ ವಾಹನ ಸಂಚಾರಕ್ಕೂ ಅಡಚಣೆ ಉಂಟಾಗಿದೆ. ಹಾನಿಗೊಳಗಾದ ಕುಟುಂಬಗಳಿಗೆ ಸೂಕ್ತ ಪರಿಹಾರ ನೀಡುವಂತೆ ಗ್ರಾಮಸ್ಥರು ಜಿಲ್ಲಾಡಳಿತವನ್ನು ಆಗ್ರಹಿಸಿದ್ದಾರೆ. ಸರ್, ಈ ದಿನ ಸಡನ್ ಆಗಿ ಯಾರಿಗೂ ತಿಳಿಯದ ಹಾಗೆ ಒಮ್ಮೆಗೆ ತುಂಬಾ ಜೋರಾಗಿ ಮಳೆ ಬಂದು ನಮ್ಮ ನೆಲ್ಲದಿಕೇರಿಯಲ್ಲಿರುವಂತಹ ಕುಂಬಾರಗುಂಡಿಯಲ್ಲಿ 3ನೇ ವಾರ್ಡ್ನಲ್ಲಿ ತುಂಬಾ ಮನೆಗಳಿಗೆ ಅಂದ್ರೆ ಅಕ್ಕಪಕ್ಕದಲ್ಲಿರುವಂತಹ ಮರಗಳೇ ಬಿದ್ದು ತುಂಬಾ ಹಾನಿಯಾಗಿದೆ ಸರ್. ಸೊ ಇನ್ನು ಮುಂದೆ ಈ ಥರ ಜೋರು ಮಳೆ ಬರುವಾಗ ಈ ಥರ ಯಾವ ಮನೆಗಳಿಗೂ ಹಾನಿ ಆಗದಂತೆ ಅಕ್ಕಪಕ್ಕದಲ್ಲಿರೋ ಎಲ್ರಿಗೂ ನಾವು ಕೂಡ ಸೇರಿದಂತೆ ತೊಂದರೆ ಆಗದಾಗೆ ಅಕ್ಕಪಕ್ಕದಲ್ಲಿರುವಂಥ ಮರಗಳನ್ನೆಲ್ಲ ಕಡಿದು ಎಲ್ರಿಗೂ ಇರಲು ಅನುವು ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ ಸರ್. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಾಲನಗರ. ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನ ಕೂಡಿಗೆಯ ಅಂಜಿಲ ವಿದ್ಯಾನಿಕೇತನ ಶಾಲೆಯಲ್ಲಿ ಶಾಲಾ ಆರಂಭೋತ್ಸವದಂದು ವಿದ್ಯಾರ್ಥಿಗಳಿಗೆ ಭವ್ಯ ಸ್ವಾಗತದ ಮೂಲಕ ಬರಮಾಡಿಕೊಂಡ ಶಿಕ್ಷಕ ವೃಂದ. ಜ್ಞಾನದ ದೇಗುಲಕ್ಕೆ ಮರಳಿ ಹೆಜ್ಜೆ ಇಡುತ್ತಿರುವ ಎಲ್ಲಾ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಆರ್ಥಿಕ ಹಾಗೂ ಹೃದಯಪೂರ್ವಕ ಸ್ವಾಗತ ಮಾಡುತ್ತಿರುವ ಪೋಷಕರು ಹಾಗೂ ಶಿಕ್ಷಕ ವೃಂದದವರು. ಕೂಡಿಗೆಯ ಅಂಚೆಲ ವಿದ್ಯಾನಿಕೇತನ ಶಾಲೆಯಲ್ಲಿ ಪ್ರಸಕ್ತ ಸಾಲಿನ ಶಾಲಾ ಪ್ರವೇಶಕ್ಕೆ ಮಕ್ಕಳಿಗೆ ಹೂಮಳೆ ಸ್ವಾಗತ ನೀಡಲಾಯಿತು. ಸೋಮವಾರ ಬೆಳಿಗ್ಗೆ ಬೇಸಿಗೆ ರಜೆ ಮುಗಿದು ಶಾಲೆಗಳಿಗೆ ಮಕ್ಕಳು ಆಗಮಿಸುತ್ತಿದ್ದಂತೆ ಶಿಕ್ಷಕರು ಹಾಗೂ ಪೋಷಕರು ಮತ್ತು ಸಿಬ್ಬಂದಿ ವರ್ಗ ವಿದ್ಯಾರ್ಥಿಗಳಿಗೆ ಹೂಮಳೆ ಸುರಿಸಿ ಸಂಭ್ರಮದಿಂದ ಸ್ವಾಗತಿಸಿದರು. ಶಾಲಾ ಪ್ರಾರಂಭೋತ್ಸವ ಸ್ವಾಗತ ಕಾರ್ಯಕ್ರಮದ ಮೂಲಕ ವಿದ್ಯಾರ್ಥಿಗಳನ್ನು ಸ್ವಾಗತಿಸಲು ಶಿಕ್ಷಣ ಇಲಾಖೆ ಸೂಚನೆ ಹಿನ್ನೆಲೆಯಲ್ಲಿ ಸಂಭ್ರಮದಿಂದ ಮಕ್ಕಳನ್ನು ಸ್ವಾಗತಿಸಲಾಯಿತು. ಶಾಲಾ ಶಿಕ್ಷಣ ಇಲಾಖೆಯ ಸೂಚನೆಯಂತೆ ಕಳೆದ 3 ದಿನಗಳಿಂದ ಶಾಲೆಗಳು ಬಾಗಿಲು ತೆರೆದವು. ಶಾಲೆಗಳಲ್ಲಿ ಸ್ವಚ್ಛತಾ ಕಾರ್ಯಗಳು ಭರದಿಂದ ಸಾಗಿದವು. 2026-27ನೇ ಶೈಕ್ಷಣಿಕ ಸಾಲಿನ ಶಾಲಾ ಪ್ರಾರಂಭೋತ್ಸವ ಸೋಮವಾರ ಹರ್ಷೋದ್ಧಾರ ಹಾಗೂ ಸಂಭ್ರಮದಿಂದ ಆಚರಿಸಲಾಯಿತು. ಸಿಬ್ಬಂದಿ ಜೊತೆ ಕೈಜೋಡಿಸಿದ ಶಾಲಾ ಶಿಕ್ಷಕರು ಆವರಣ ತರಗತಿ ಕೋಣೆ, ಅಡಿಗೆ ಕೋಣೆ, ಶೌಚಾಲಯ ಮತ್ತು ನೀರಿನ ಸಿಂಟೆಕ್ಸ್, ಅಡುಗೆ ಪರಿಸರ ಸ್ವಚ್ಛತೆ ಹಾಗೂ ಶಾಲೆಗಳ ಮೇಲ್ಚಾವಣಿ ಮೇಲಿರುವ ಕಸ ತೆಗೆದು ಸ್ವಚ್ಛತೆ ಕಾರ್ಯ ನಡೆಸಿದರು. ಅಂಚೆಲ ವಿದ್ಯಾನಿಕೇತನ ಶಾಲೆಯ ಮುಖ್ಯ ಶಿಕ್ಷಕಿ ಸಿಸ್ಟರ್ ಅನಿತಾ ಡಿಸೋಜಾ, ಸಿಸ್ಟರ್ ಮೇರಿ ಮಚ್ಚದ್, ಸಿಸ್ಟರ್ ನಿರ್ಮಲಾ, ಸಿಸ್ಟರ್ ವಿಕ್ಟೋರಿಯಾ, ಶಾಲಾ ಪೋಷಕರಾದ ಕೂಡಿಗೆ ಮೊಹಮ್ಮದ್, ಶಿಕ್ಷಕರಾದ ವಸಂತ, ಲತಾ, ಸವರಿಯಮ್ಮ, ಹರೀಶ್, ಜ್ಯೋತಿ, ಭವ್ಯ, ನೇತ್ರಾವತಿ, ರೇಖಾ, ಲತಾ, ಅಜಿತಾ, ವನಿತಾ, ಜಿಶಾ, ಮರಿಯಾ, ಪಲ್ಲವಿ, ನಯನ, ನಿಶ್ಚಿತ ಹಾಗೂ ಸಿಬ್ಬಂದಿ ವರ್ಗ ಮತ್ತು ಪೋಷಕರು ಮತ್ತು ಶಾಲಾ ಶಿಕ್ಷಕ ವೃಂದದವರು ಉಪಸ್ಥಿತರಿದ್ದರು. ಸೋಮವಾರ ಹೊಸ ಶೈಕ್ಷಣಿಕ ವರ್ಷದ ಸಂಭ್ರಮ ಮನೆ ಮಾಡಿದ್ದು ರಜೆಯ ಬಳಿಕ ಶಾಲೆಗೆ ಮರಳಿದ ವಿದ್ಯಾರ್ಥಿಗಳನ್ನು ತಳಿರು ತೋರಣ ಮತ್ತು ಬಲೂನ್ಗಳ ಮೂಲಕ ಸಿಂಗಾರಗಳೊಂದಿಗೆ ಶಿಕ್ಷಕರು ಹಾಗೂ ಪೋಷಕರು ಬರಮಾಡಿಕೊಳ್ಳಲಾಯಿತು. ಎಲ್ಲಾ ವಿದ್ಯಾರ್ಥಿಗಳಿಗೆ ಚಾಕ್ಲೇಟ್ ಮತ್ತು ಗುಲಾಬಿ ಹೂ ನೀಡಿ ಪ್ರೀತಿಯಿಂದ ಸ್ವಾಗತಿಸಲಾಯಿತು. ಶಾಲೆಯ ಆವರಣದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಎಲ್ಲ ಮಕ್ಕಳಿಗೂ 2000
ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೇವೆ. We crave the blessings of God, that God be with us throughout this year, protecting us and saving us from all dangers, keeping us healthy and happy, giving us sufficient energy to gain knowledge and to grow in our wisdom, and above all in our moral values. May God bless all of us, the parents, the teachers, and the children, and the management, that the purpose of this institution may come to its fulfillment during this year, and many more students may come and gain the knowledge and wisdom and grow in discipline and values. May God be with us and lead us on. I welcome all of you. My sincere, heartfelt thanks to Mr. Ganesh, who has come from the press, who has spent his time, precious time, and who was on time here with all keen and interest. Thank you, sir, for being with us on time. 8:45 you were here, and you have helped a lot in joining us with welcoming our dear students. I thank Mr. Mohammed, who took extraordinary interest, who put his ideas and his energy and time in joining us in welcoming you all. I also thank the little teddy bears there who are entertaining you, okay, and all the teachers who prepared a lot and still. ನ್ಯೂಸ್ ಸಂಗಮಕ್ಕಾಗಿ ವಂಶೀಹನಿ, ಕುಶಾಲನಗರ. ಬೆಳಗಾವಿ ಜಿಲ್ಲೆಯ ಅಥಣಿಯಲ್ಲಿ ಶಾಸಕರಾದ ಲಕ್ಷ್ಮಣ್ ಸವದಿ, ರಾಜು ಕಾಗೆ ಅವರಿಗೆ ಸಚಿವ ಸಂಪುಟ ಸ್ಥಾನ ನೀಡಬೇಕೆಂದು ಕಾಂಗ್ರೆಸ್ ಮುಖಂಡ ಪ್ರವೀಣ್ ನಾಯ್ಕ ಒತ್ತಾಯಿಸಿದ್ದಾರೆ. ರಾಜಕೀಯ ರಂಗದಲ್ಲಿ ಅಪಾರ ಅನುಭವ ಹೊಂದಿರುವ ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಹಾಗೂ 5 ಬಾರಿ ಶಾಸಕರಾಗಿ ಆಯ್ಕೆ ಆಗಿರುವ ಕಾಗವಾಡದ ಹಿರಿಯ ಶಾಸಕ ರಾಜು ಕಾಗೆ ಅವರಿಗೆ ನೂತನ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡಬೇಕೆಂದು ಮದಬಾವಿ ಗ್ರಾಮದ ಕಾಂಗ್ರೆಸ್ ಮುಖಂಡ ಪ್ರವೀಣ್ ನಾಯಕ್ ಒತ್ತಾಯಿಸಿದ್ದಾರೆ. ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವರು ಈ ಇಬ್ಬರು ಧೀಮಂತ ನಾಯಕರ ಹಿರಿತನ ಮತ್ತು ಕ್ಷೇತ್ರದ ನೀರಾವರಿ ಸೇರಿದಂತೆ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಪರಿಗಣಿಸಿ ಸಚಿವ ಸ್ಥಾನ ನೀಡಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ಒಂದು ವೇಳೆ ಇಬ್ಬರು ನಾಯಕರಿಗೆ ಸಚಿವ ಸ್ಥಾನಮಾನ ನೀಡದಿದ್ದರೆ ಮುಂಬರುವ ದಿನಗಳಲ್ಲಿ ತೀವ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಅವರು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಮುಖಂಡರಾದ ಸುರೇಶ್ ನಾಯಕ್, ಅಸ್ಲಮುಲ್ಲಾ, ಸಿದ್ದರಾಯ ತೊಡಕರ, ಪರಗೊಂಡ ಮುದೋಳ್, ವಿಶ್ವನಾಥ್ ಭಂಡಾರೆ, ಸಂತೋಷ್ ನಾಯಕ್ ಹಾಗೂ ಭೀಮಗೌಡ ನಾಯಕ್ ಉಪಸ್ಥಿತರಿದ್ದರು. ಕಾಗವಾಡ ಮತಕ್ಷೇತ್ರದ ಶಾಸಕರಾದ ರಾಜು ಅಣ್ಣ ಕಾಗೆ ಅವರು ಸತತವಾಗಿ 5 ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಇಡೀ ಕಾಗವಾಡ ಮತಕ್ಷೇತ್ರದ ಒಂದು ಅಭಿವೃದ್ಧಿಯ ಕನಸನ್ನು ಕಂಡಿರುವಂತಹ ಈ ಕಾಗವಾಡ ಮತಕ್ಷೇತ್ರದಲ್ಲಿ ಒಂದು ಕನಸಿನ ಕೂಸಾಗಿರುವಂತಹ ಬಸವೇಶ್ವರ ಯಾತ್ರೆ ನೀರಾವರಿ ಒಂದು ಮಾಡುವ ಮೂಲಕ ಇವತ್ತು ಹೆಚ್ಚಿನ ಒತ್ತನ್ನು ನೀಡಿದ್ದಾರೆ. ಇಂಥ ಶಾಸಕರಿಗೆ ಡಿ.ಕೆ. ಶಿವಕುಮಾರ್ ಅವರ ಒಂದು ಮುಖ್ಯಮಂತ್ರಿ ಒಂದು ಅಡಿಯಲ್ಲಿ, ಅದೇ ರೀತಿ ನೂತನವಾಗಿ ಕೆಪಿ ಸತೀಶ್ ಜಾರಕಿಹೊಳಿ ಅವರ ಒಂದು ನೇತೃತ್ವದಲ್ಲಿ ಕಾಗವಾಡ ಮತಕ್ಷೇತ್ರಕ್ಕೆ ಒಂದು ಸಚಿವ ಸ್ಥಾನದ ಪ್ರಾತಿನಿಧ್ಯ ನೀಡಿ ರಾಜಣ್ಣ ಕಾಗೆ ಅವರಿಗೆ ಒಂದು ಸಚಿವ ಸ್ಥಾನವನ್ನು ನೀಡಿ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡಬೇಕು. ಅದೇ ರೀತಿ ಅಥಣಿ ಮತಕ್ಷೇತ್ರದ ಶಾಸಕರಾದ ಹಾಗೂ ಮಾಜಿ ಉಪಮುಖ್ಯಮಂತ್ರಿಗಳಾದ ಲಕ್ಷ್ಮಣ ಸವದಿ ಅವರಿಗೆ ಒಂದು ಸಂಘಟನಾತ್ಮಕವಾಗಿ ಚತುರರು, ಒಂದು ಅಭಿವೃದ್ಧಿ ಅಧಿಕಾರರು ಅವರು ಕೂಡ ಇದ್ದು ಅವರಿಗೂ ಕೂಡ ಒಂದು ಈ ಸರ್ಕಾರದಲ್ಲಿ ಒಂದು ಉನ್ನತವಾದ ಸಚಿವ ಸ್ಥಾನವನ್ನು ನೀಡಿ ಒಂದು ಅಭಿವೃದ್ಧಿಗಾಗಿ ಹೆಚ್ಚನ್ನು ಅನುಕೂಲ ಮಾಡಿಕೊಡಬೇಕೆಂದು ಕೇಳಿಕೊಳ್ಳುತ್ತಾ, 2 ಮತಕ್ಷೇತ್ರದಲ್ಲಿ ಒಂದು ಸ್ಥಾನಮಾನ ನೀಡಿದರೆ ಸಂಪೂರ್ಣ ಒಂದು ಅಭಿವೃದ್ಧಿಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅನ್ನೋ ಮಾತನ್ನು ಕೂಡ ಇವತ್ತು ಸರ್ಕಾರಕ್ಕೆ ಹಾಗೂ ಮುಖ್ಯಮಂತ್ರಿಗಳಿಗೆ, ಅಧ್ಯಕ್ಷರಿಗೆ ಮನವಿಯನ್ನು ಕೂಡ ಮಾಡಿಕೊಳ್ತಾ ಇದ್ದೀವಿ. ನ್ಯೂಸ್ ಸಂಗಮಕ್ಕಾಗಿ ಮಹೇಶ್ ಶರ್ಮಾ, ಅಥಣಿ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೊಡಗು ಜಿಲ್ಲೆಯ ನೆಲ್ಲೂರಿಕೆರೆ ಹೋಬಳಿ ವ್ಯಾಪ್ತಿಯಲ್ಲಿ ಭಾರಿ ಮಳೆಗಾಳಿಯಿಂದಾಗಿ ಮನೆಗಳಿಗೆ ಹಾನಿ ಉಂಟಾಗಿದ್ದು ವಿದ್ಯುತ್ ಕಂಬಗಳು ನೆಲಕುರುಳಿದೆ.
ಕುಶಾಲನಗರ ತಾಲೂಕಿನ ಕೂಡಿಗೆಯ ಅಂಜಲ ವಿದ್ಯಾನಿಕೇತನ ಶಾಲೆಯಲ್ಲಿ ಶಾಲಾ ಆರಂಭಿಸುವುದೆಂದು ವಿದ್ಯಾರ್ಥಿಗಳಿಗೆ ಭವ್ಯ ಸ್ವಾಗತ ಕೋರಲಾಯಿತು. ವಿಜಯನಗರ ಜಿಲ್ಲೆಯ ಕೂಡಿಗೆಯಲ್ಲಿ ಮಾವಿನ ಹಣ್ಣುಗಳ ಕಾರುಬಾರು. ಎತ್ತ ನೋಡಿದರೂ ರಾಸಾಯನಿಕ ಪೌಡರ್ ಅಥವಾ ದ್ರವ ಸಿಂಪಡಣೆಯಿಂದಾಗಿ ಹಣ್ಣಾಗಿರುವ ಮಾವು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಲಕ್ಷ್ಮೀ ಸಂತೋಷ್ ಗೊಬ್ಬಳಿ.